ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಾ. ಇವತ್ತಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಮ್ಮಮ್ಮ ನಾನು ವಾಕ್ ಮಾಡಿ ಬರೋಷ್ಟೊತ್ತಿಗೆ ರಾಗಿ ರೊಟ್ಟಿ ಎಲ್ಲ ಸುಟ್ಟು ಎಲ್ಲ ಮಾಡಿ ರೆಡಿ ಇಟ್ಟಿತ್ತು. ನಾನು ಇವಾಗ ಏನು ಮಾಡ್ತಿದ್ದೀನಪ್ಪ ಅಂದರೆ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಶೇಂಗಾ ಬೀಜ ಹುರ್ಕೊತಿದ್ದೀನಿ. ಶೇಂಗಾ ಬೀಜ ಕುರ್ಶನಕಾಳೆಲ್ಲ ಹುರ್ಕೊತಿದ್ದೀನಿ. ಮತ್ತು ಒಣಮೆಣಸಿನ್ಕಾಯಿ ಡಬ್ಬ ಓಪನ್ ಮಾಡ್ತಿದ್ದೀನಿ, ಓಪನ್ನೇ ಆಗ್ತಿಲ್ಲ. ಇಲ್ಲೊಂದು ಸಮಸ್ಯೆ ಯಾವ ಸಮಸ್ಯೆನೂ ಇಲ್ಲ. ಒಂದೇ ಕೈಯಲ್ಲಿ ಓಪನ್ ಮಾಡಿದ್ರೆ ಯಾವ ಡಬ್ಬನೂ ಓಪನ್ ಆಗಲ್ಲ. ಎರಡು ಕೈ ಇರಬೇಕು ಅಷ್ಟೇ. ಈಗ ನಮ್ಮಮ್ಮ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತೈತೆ. ನಾನು ಪಲ್ಯಗೆ ರೆಡಿ ಮಾಡ್ತಾ ಇದ್ದೀನಿ. ಮೊದಲು ನೀವು ಎಣ್ಣೆಗೆ ಕರ್ಬೇವು ಹಾಕಿದರೆ ನಾನು ಮೊದಲು ಈರುಳ್ಳಿ ಹಾಕಿ ಆಮೇಲೆ ಕರ್ಬೇವು ಹಾಕ್ತೀನಿ. ಯಾಕಂದರೆ ಕರ್ಬೇವು ಹಾಕಿದರೆ ಚಟಪಟ ಅಂತ ಸಿಡ್ದುಬಿಡುತ್ತಲ್ಲ ಮುಖಕ್ಕೆ, ಅದಕ್ಕೆ. ಮತ್ತು ಮಿಕ್ಸಿ ಜಾರಿಗೆ ಅದನ್ನೆಲ್ಲ ಹುರ್ಕೊಂಡಿರೋದನ್ನೆಲ್ಲ ಹಾಕಿ ಪುಡಿ ಮಾಡ್ಕೊಂಡೆ. ಇದು ನಮ್ಮ ಮಿಕ್ಸಿ ಒಳ್ಳೆ ಎಮ್ಮೆ ಕರ ಅರಸ್ದಂಗೆ ಗುರೋ ಅನ್ನುತ್ತೆ. ಅದರಲ್ಲೇ ಪುಡಿ ಮಾಡ್ಕೊಂಬಂದೆ. ಈಗ ಪಲ್ಯ ರೆಡಿ ಮಾಡಿದ್ದೀನಿ ನೋಡಿ, ಯಾವ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಈ ಕಿಚನ್ ನೋಡ್ರಿ ಎಷ್ಟು ಗಲೀಜಾಗಿದೆ. ಯಪ್ಪ, ನನಗಂತೂ ಸಾಕಾಗೋಯ್ತು. ಅಯ್ಯೋ, ನಾನು ಸತ್ತೋಯ್ತೀನಿ ಕಣಣ್ಣ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ಸತ್ತೋದ್ರೂ ಪರವಾಗಿಲ್ಲ, ಕೆಲಸ ಮಾಡಿ ಸತ್ತೋಗೋಣ ಅಂತ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತ ಇದ್ದೀನಿ. ಗ್ಯಾಸು ಎಲ್ಲ ಲೈಟಾಗಿ ಮೇಲ್ಮೇಲಿಂದ ಒರೆಸ್ಕೊಳ್ಳೋಣ ಅಂದರೆ ಆಗಲ್ಲ. ಎಲ್ಲ ಪೂರ್ತಿ ಎಲ್ಲ ತೆಗೆದು ನೀಟಾಗಿ ಒರೆಸ್ಕೊಂಡ್ಲೇಬೇಕು. ಶೆಲ್ಫು, ಟೈಲ್ಸು, ಸಿಂಕು ಎಲ್ಲ ಆಯ್ತು ನೋಡ್ರಿ. ಹಾಗೆ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಗ್ಯಾಸು ಎಲ್ಲ ಒರೆಸಿ, ಶೆಲ್ಫ್ ಎಲ್ಲ ಒರೆಸಿ, ಈಗ ಸಿಂಕ್ ಒಂದು ತಿಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ. ಇಷ್ಟಕ್ಕೆ ಕೆಲಸ ಮುಗೀತು ಅಂದ್ಕೊಂಡ್ರೆ ನೋವೇ ಚಾನ್ಸೇ ಇಲ್ಲ. ಈಗ ಕಸ್ಪರ್ಕೆ ಇಟ್ಕೊಂಡಿದ್ದೀನಿ ನೋಡ್ರಿ ಮನೆಯೆಲ್ಲ ಕಸ ಗುಡ್ಸೋಕ್ಕೆ. ನಾನೆಲ್ಲ ಕಸ ಗುಡಿಸಿದ್ರೆ ನಮ್ಮಮ್ಮ ನೆಲ ಒರೆಸ್ಕೊಂಬರುತ್ತೆ. ನಾನು ಅದೇ ಗ್ಯಾಪಲ್ಲಿ ಹೋಗಿ ಮಗ ತೊಳ್ಕೊಂಡು ಫ್ರೆಶ್ಶಾಗಿ ಬರ್ತೀನಿ ಇರ್ರಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರು? ಸ್ಪೇಸ್ ವಾಶ್ ಹಾಕೊಂಡು ಮಗ ಚೆನ್ನಾಗಿ ಉಚ್ಕೊಂಡು ತಿಕ್ಕೊಂಡು ಬೆಳ್ಳಗೆ ಮಾಡ್ಕೊಂಬಂದಿದ್ದೀನಿ ನೋಡಿರಿ, ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ನೋಡಿ. ಇವಾಗ ರೊಟ್ಟಿ ಹಾಕ್ಕೊಂಡು ಪಲ್ಯ ಹಾಕೊಂಡು ತಿಂತಾಯಿದ್ದೀನಿ. ಏನು ಟೇಸ್ಟಾಗಿತ್ತು ಗೊತ್ತಾ? ಬರ್ರಿ ತಿನ್ನೋಣ. ಹೆಂಗಿತ್ತು? ಇಲ್ಲಿ ಟೇಸ್ಟ್ ನೋಡಿ ಸಾಲದು ಅಂತ ಹಾಲಿಗೆ ಬೇರೆ ಹೋದೆ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ನನ್ನ ಜಡೆ ಸೊಟ್ಟಾಗುತ್ತೆ, ನಾನು ನೋಡ್ಕೊಂಡೇ ಇಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಫ್ರೆಂಡ್ಸ್, ನಾನು ಹೋದ ವಿಡಿಯೋದಲ್ಲಿ ಈರುಳ್ಳಿ ಕಂಡಿಡ್ದನು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಏನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಚುಚ್ಚಿ ಸಾಯಿಸ್ತೀನಿ ಅಂದಿದ್ದು ತಾನೆ. ಈರುಳ್ಳಿನ ಕಂಡಿಡಿತಾರ ಫ್ರೆಂಡ್ಸ್, ಅದು ತಾನಾಗೆ ಹುಟ್ಟದಲ್ವಾ. ಸಿಡಿಲ್ ಬಡ್ದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ? ನಿಮಗೇನು ಏನ್ ಹೇಳೋದು ನನ್ನ ತಲೆಗೆ. ಈರುಳ್ಳಿ ಹಾಕ್ತಿದ್ದೀನಿ ನೋಡ್ರಿ. ಇದು ಮಸಾಲೆ ರುಬ್ಕೊಳ್ಳೋದು ಫ್ರೆಂಡ್ಸ್. ಕಾಯಿ ಹಾಕೋಣ ಸ್ವಲ್ಪ, ಜ್ಯೂಸ್. ಯಾಕೆಂದರೆ ಕಾಯಿ ಹಿಟ್ಟು ತುಂಬ ಆಗ್ಬಿಟ್ಟಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಸ್ವಲ್ಪ ಹಾಕಬೇಕು. ಈಗ ಆಲೂಗಿಡ್ಡಿ ಕಟ್ ಮಾಡಿ ನೀರಿಗೆ ಹಾಕೊಂಡು ಸಾಂಬಾರು ಮಾಡಿ. ನಮ್ಮಮ್ಮ ಸೋನಿಲ್ಲ ಫ್ರೆಂಡ್ಸ್, ಕೆಳಗೆ ಆ ಅಜ್ಜಿ ಇತ್ತಲ್ಲ, ಆ ಅಜ್ಜಿ ನಿಮ್ಗೆ ಗೊತ್ತಿಲ್ಲ, ತೋರಿಸ್ತೀನಿ. ನಮ್ಮಮ್ಮ ಹೋಗೋದಲ್ದೆ ನಮ್ಮ ಸೋನೂ ಕರ್ಕೊಂಡು ಹೋಗುತ್ತೆ. ಮನೆಗೆ ನಾನು ಒಬ್ಬಳೇ ಇದ್ದೀನಿ, ಏನು ಮಾತಾಡ್ತಾಳೋ ಗೊತ್ತಿಲ್ಲ ನಮ್ಮ ಸೋನು. ಒಟ್ಟಾಗ ನಮ್ಮಮ್ಮ ಕರ್ಕೊಂಡು ಹೋಗುತ್ತೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಎಷ್ಟು ಬಿಸಿಲಲ್ವಾ ಫ್ರೆಂಡ್ಸ್, ಭಾಳ ಬಿಸಿಲು. ನಾನಂತೂ ಆಚೆ ಕಡೆಗೆ ಹೋಗೋದೇ ಇಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಬೇಗ ಹೋಗಿ ವಾಕ್ ಮುಗಿಸ್ಕೊಂಡ್ಬರ್ತಾನ, ಮುಗೀತು ಅಷ್ಟೇ. ಮತ್ತೆ ಆಚೆ ಅನ್ನೋದೇ ನಾನು ಹೋಗಲ್ಲ.
ದೇವ್ರ ಹಂಗು ಅಪ್ಪಿ ತಪ್ಪಿ ಕಲರ್ ಕೊಟ್ಟಿದ್ದಾನೆ. ಆಮೇಲೆ ಇವಳು ಯಾಕೋ ಬಿಸ್ಲಿಗೆ ಹೋಗ್ತಾಳಂತ ಕಲರ್ ಕಿತ್ಕೊಂಡ್ಬಿಟ್ರೆ ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ ನೀನು. ಯಾಕೆ ಬೇಕಾದಕ್ಕೆ ನೀವು ಬೇರೆ friends. ಗೊತ್ತಿಲ್ದಿದ್ದೋ ಪಳ್ದಿದ್ದೋ ಇದ್ದಿದ್ದೋ ಬದಿದ್ದೋ ಎಲ್ಲ ಮಾಡ್ತಿದ್ದೀನಿ. ಗೊತ್ತಿಲ್ಲ ಹೆಂಗ್ ಬರೋದಂತ. ಬಂದಾದ್ಮೇಲೆ ತೋರಿಸ್ತೀನಿ. ಬಂದಾದ್ಮೇಲೆ ನೋಡೋಣ. ಎಲ್ಲಿಗೆ ಹೋಗಿದ್ರಿ ಪರ್ತಮ್ಮರ? ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ರಿ. ಇಲ್ಲಿ ಅಡುಗೆ ಮಾಡೋದು ಬಿಟ್ಟು ಹೋಗಿದ್ರ ಕೆಳಕ್ಕೆ ಮಾತಾಡಕ್ಕೆ? ನೀನ್ ಮಾಡು. ನಾನು ಮಾಡಬೇಕು ಅಂತೀನಿ. ಅಂದ್ರೆ ಏನು ಈ ತರದೆಲ್ಲ ಇದಾರೆ ಜನ. ಮಾತಾಡು ಪಾಪ ಸುಸ್ತಾಗ್ಬಿಟ್ಟೈತೆ, ಅದಕ್ಕೆ ತಣ್ಣೀರು ಕುಡಿತಾರ ನೋಡ್ರಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಶಿವನು